ಹಲೋ ಗಾಯ್ಸ್ ಎಲ್ರಿಗೂ. ಸೊ ಇವತ್ತು ನಾವು ಹೊರಟಿರೋದು ಬೆಂಗಳೂರಲ್ಲಿರೋ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ಸೊ ನಾನು ಚಿಕ್ಕಪೇಟೆಗೆ ಸ್ವಲ್ಪ ಐಟಮ್ನ ತಗೊಬರ್ಬೇಕಿತ್ತು. ಸೊ ಹಂಗಾಗಿ ಮುಗಿಸ್ಕೊಂಡು ಅಲ್ಲಿಂದನೇ ಡೈರೆಕ್ಟಾಗಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನಾವು ಚಿಕ್ಕಪೇಟೆಯಿಂದ ಡೈರೆಕ್ಟಾಗಿ ಆಟೋನ ಬುಕ್ ಮಾಡ್ಕೊಂಡು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ 1 ಗಂಟೆ ಆಗಿತ್ತು ಅನಿಸುತ್ತೆ, 12:30ರಿಂದ 1 ಗಂಟೆ ಆಗಿತ್ತು. ಸೊ ಗೈಸ್ ಎಷ್ಟು ಜನ ಅಂದರೆ ನಮಗಂತೂ ನಾವು ಅಷ್ಟೊಂದು ಜನ ನೋಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸಂಡೇ ಹೋಗಿದ್ದು. ನಿಜವಾಗ್ಲೂ ಬೆಂಗಳೂರಲ್ಲಿ ಇವಾಗ ಪ್ರೆಸೆಂಟ್ ಏನಾದರೂ ನಾವು ಬೆಂಗಳೂರು ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಖಂಡಿತ ಬೆಂಗಳೂರಲ್ಲಿ ಸಂಡೇ ಮಾತ್ರ ಹೋಗಬಾರ್ದು. ಅಂದರೆ ಮಾಮೂಲಿ ಡೇಸಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಆರಾಮಾಗಿ ಹೋಗ್ಬೋದು. ವೀಕೆಂಡ್ಸಲ್ಲಿ ಖಂಡಿತ ಆಗಲ್ಲ. ಸೊ ನಾವೋಗಿ ರೀಚ್ ಆದ್ವಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ಎಷ್ಟು ಕ್ರೌಡ್ ಅಂದರೆ ನಾವು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಅಷ್ಟು ಕ್ರೌಡ್. ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ ಅಂತ. ಸೊ ಯಾರೆಲ್ಲ ಇಲ್ಲಿವರೆಗೂ ಬಂದಿದ್ದೀರಾ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದು ನಿಮಗೆ ಯಾರಿಗೆಲ್ಲ ಒಳ್ಳೆಯದಾಗಿದೆ ಅಥವಾ ಏನೇನೆಲ್ಲ ನಿಮ್ಗೆ ಅನುಭವ ಆಗಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ನೋಡಿ ಇಷ್ಟು ಜನ. ಸೊ ಅಲ್ಲಿ ಪೂಜೆಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರಲ್ಲ, ನಿಂಬೆಹಣ್ಣಿನ ಆರತಿ ಆಗಿರ್ಬೋದು, ಆಮೇಲೆ ಅಲ್ಲಿ ಬೀಗ ಹಾಕೋ ಪದ್ಧತಿ ಆ ಥರ ಎಲ್ಲ ಮಾಡ್ತಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ದು. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ತುಂಬ ಬಿಸ್ನೆಸ್ಸಲ್ಲಿ ಯಾರಿಗೆಲ್ಲ ಲಾಸ್ ಆಗ್ತಿರುತ್ತೆ, ಆಮೇಲೆ ಯಾರಿಗೆಲ್ಲ ಕಣ್ಣು ದೃಷ್ಟಿ ಇರುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ ಅದು. ಸೊ ನಾವು ಒಳಗಡೆ ಹೋಗಿ ಕ್ಯೂ ಸಿಸ್ಟಮಿಗೆ ನಿಂತ್ಕೊಂಡ್ವಿ. ನಾವು ಸುಮಾರು ಅಂದರೆ ಒಂದು 2.5 ಗಂಟೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ನಿಜವಾಗ್ಲೂ ನಿಂತು ಸಾಕಾಗಿ ಹೋಯ್ತಲ್ಲಿ, ಅಷ್ಟು ಜನ. ಮತ್ತು ಎಲ್ಲ ಸೆಲೆಬ್ರಿಟೀಸ್ ಕೂಡ ಇಲ್ಲಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸೊ ಹೊರಗಡೆ ಬಂದರೆ ಸೇಮ್ ಕವಿರತ್ನ ಕಾಳಿದಾಸ ಫಿಲಮಲ್ಲಿ ಯಾವ ಥರ ಒಂದು ಥೀಮ್ ಇಟ್ಟಿದ್ದಾರೆ ಅದೇ ಥರ ಸೆಟಪ್ ಅಲ್ಲಿರೋದು ಒಳಗಡೆ. ತುಂಬ ಜನ ಕಲಾವಿದರು ಬಂದಿದ್ದಾರೆ, ಯಾರಿಗೆಲ್ಲ ಏನದು ಸಕ್ಸಸ್ ಸಿಗಬೇಕಂತ ಇದ್ದಾರೆ ಅದು. ಸೊ ಮತ್ತು ನಮ್ಮ ಡಿ ಬಾಸ್ ಡೆವಿಲ್ ಅವ್ರದ್ದು ಫಿಲಮ್ದು ಕಟೌಟ್ರುಗಳಂತೂ ಹೇಳ್ಬಾರ್ದು, ಅಷ್ಟೊಂದು ಆಗ್ಬಿಟ್ಟಿದ್ರಲ್ಲಿ ಎಂಟ್ರೆನ್ಸಿಂದ ಒಳಗಡೆವರೆಗೂ ಡಿ ಬಾಸ್ ಅವ್ರ ಫೋಟೋಸ್ನ ಎಲ್ಲ ಕಡೆನೂ ನೋಡ್ಬೋದು. ಸೊ ಹಾಗೆಯೇ ಇಲ್ಲಿ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷವಾಗಿ ತಡೆ ಹೊಡೆಯೋ ಪೂಜೆ ಕೂಡ ಮಾಡ್ತಾರೆ. ಅದನ್ನು ಮಾಡಿಸ್ಕೊಳ್ಳೋರಿದ್ರೆ ಖಂಡಿತ ಮಾಡಿಸ್ಕೋಬೋದು. ಇಲ್ಲಿ ನೋಡಿ ಇದು ಬೀಗ ಹಾಕೋ ಥರ ಇರೋದು, ಅಂದರೆ ಯಾರಿಗಾದರೂ ನಿಮಗೆ ಕಷ್ಟಗಳಿದ್ರೆ, ತುಂಬ ತೊಂದರೆಗಳು ಕೊಡ್ತಿದ್ರೆ ಅಲ್ಲಿ ಬೀಗ ಹಾಕೋ ಥರ ಪದ್ಧತಿ ಕೂಡ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ವಿ. ನನಗಂತೂ ಫಸ್ಟ್ ಟೈಮ್ ಈ ಥರ ಅನುಭವ. ದೇವ್ರನ್ನ ಡೈರೆಕ್ಟಾಗಿ ಮುಟ್ಟಿ ಅವ್ರ ಮೇಲೆ ನಮ್ಮದು ನೀರನ್ನು ಹಾಕ್ತಾರೆ, ಅದ್ರ ದೃಷ್ಟಿ ನೀರನ್ನು ಹಾಕ್ತಾರೆ. ಸೊ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಪ್ರಸಾದ ಕೂಡ ಕೊಡ್ತಿದ್ರು. ಸೊ ಪ್ರಸಾದ ಇಸ್ಕೊಂಡು ಪ್ರಸಾದಲ್ಲಿ ತಿಂದು ಹೊರಗಡೆ ಆಚೆ ಬಂದ್ವಿ. ನಾನು ಒಂದು ಫೋಟೋ ನಂಗೆ ಫೋಟೋ ತಗೊಳ್ಳೋ ಕೂಡ ಕ್ಲಾರಿಟಿ ಒಬ್ಬಳೇ ನಿಂತ್ಕೊಂಡು ತಗೊಳ್ಳೋ ಥರನೇ ಇರಲಿಲ್ಲ, ಅಷ್ಟು ಜನ ಆಗೋಗ್ಬಿಟ್ಟಿದ್ರಲ್ಲ. ಆಲ್ರೆಡಿ ನೀವು ನೋಡ್ತಿದ್ರಲ್ಲ ಇಷ್ಟು ಜನ. ಸೊ ಏನಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಸೊ ಗಾಯ್ಸ್ ಅಲ್ಲಿ ಏನು ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅದಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್.